ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ. ಆದರೆ ಕೊಪ್ಪಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಅಂದರೆ ಬಾಲಿಕೆಯರ ಪ್ರೌಢಶಾಲೆ ವಿಭಾಗದಲ್ಲಿ ಮಕ್ಕಳ ಸಂಖ್ಯೆ ಅಧಿಕ ಹೆಚ್ಚು. ಆದರೆ ಇಲ್ಲಿ ಇರುವಂಥ ಕೊರತೆ ಏನೆಂದರೆ ಕೊಠಡಿಗಳ ಕೊರತೆ. 1919ರಲ್ಲಿ ನಿರ್ಮಾಣವಾಗಿರುವ ಈ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಪದವಿ ಪೂರ್ವ ಬಾಲಿಕೆಯರ ಪದವಿ ಪೂರ್ವ ಕಾಲೇಜು ಸಹ ಇದೆ. ಅದರಲ್ಲಿ ಒಂದು ಪ್ರೌಢಶಾಲೆ ವಿಭಾಗವಾಗಿದೆ. ಇಲ್ಲಿ ಸರಿಸುಮಾರು ಕಳೆದ ವರ್ಷ 825 ಮಕ್ಕಳು ಇದ್ದರು. ಈಗಾಗಲೇ 755 ಅಂದರೆ ಈ ವರ್ಷ 755 ಮಕ್ಕಳಿದ್ದಾರೆ. ಇನ್ನೂ ಪ್ರವೇಶಗಳು ನಡೀತಾ ಇವೆ. ಈ ಕಾರಣ ಇಲ್ಲಿ ಮತ್ತೆ 800ಕ್ಕೂ ಅಧಿಕ ಮಕ್ಕಳು ಅಂದರೆ 8, 9, 10ನೇ ತರಗತಿಗೆ ಸರಿಸುಮಾರು 150ರಷ್ಟು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಆದರೆ ಈ ಮಕ್ಕಳಿಗೆ ಓದೋದಕ್ಕೆ ಕೂಡೋದಕ್ಕೆ ಇಲ್ಲಿ ಏನು ಕೊಠಡಿಗಳ ಕೊರತೆ ಇದೆ. ಇಲ್ಲಿರುವಂಥ ಹಳೆ ಕೊಠಡಿಗಳು ಬೀಳುವ ಸ್ಥಿತಿಯಲ್ಲಿವೆ ಮತ್ತು ಮಳೆಗಾಲದಲ್ಲಿ ಸೋರ್ತವೆ. ಇಲ್ಲಿ ಗಾಳಿ ಬೆಳಕು ಸಹ ಇಲ್ಲದೇ ಇರುವಂಥ ಸ್ಥಿತಿ ಇದೆ. ಅದೇ ಇದರಲ್ಲಿ ಕೂಡಿಸ್ಕೊಂಡು ಮಕ್ಕಳಿಗೆ ಪಾಠ ಮಾಡೋದು ಸಹ ಅಸಾಧ್ಯವಾಗಿರೋ ಕಾರಣಕ್ಕಾಗಿ ಭಾಳಷ್ಟು ಮಕ್ಕಳನ್ನು ಬಯಲಿನಲ್ಲಿ ಕೂಡಿಸಿ ಪಾಠ ಮಾಡುವಂಥ ಅನಿವಾರ್ಯತೆ ಇದೆ. ಒಂದು ಇಲ್ಲಿ ಫ್ಯಾನ್ಗಳು ಸಹ ಇಲ್ಲ. ಬಿಸಿಲಿನ ಮಧ್ಯೆಯೂ ಸಹ ಮಕ್ಕಳು ಕೂಡಬೇಕು. ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಯ್ತು ಅಂತ ಹೇಳಿದರೆ, ಇಲ್ಲಿ ಒಟ್ಟು 60-70 ಮಕ್ಕಳನ್ನು ಒಂದೇ ತರಗತಿಯಲ್ಲಿ ಕೂಡಿಸಿದಾಗ ಆ ಮಕ್ಕಳ ಮೇಲೆ ಶಿಕ್ಷಕರ ಗಮನವೂ ಸಹ ಕಷ್ಟ ಆಗ್ತಾಯಿದೆ. ಈ ಕಾರಣಕ್ಕಾಗಿ ಇಲ್ಲಿ ಏನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿಗಳನ್ನು ನಿರ್ಮಿಸ್ರಿ ಅನ್ನುವಂಥ ಒತ್ತಡವನ್ನು ಕೇಳ್ತಾ ಇದ್ದಾರೆ. ಬದಲಿ ಕಡೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ನೋಡಿದರೆ ನಮಗೆ ಇದಾಗುತ್ತೆ. ಇಲ್ಲಿ ನಮ್ಮ ಸ್ಕೂಲ್ ಒಳಗೆ ಕ್ಲಾಸ್ ಒಳಗೆಲ್ಲ ಕುಂದಿರ್ಬೇಕಂದ್ರೆ ಫ್ಯಾನ್ ಸಮೇತಿಗೆ ಇಲ್ಲ ಸರ್. ಪಾಠ ಮಾಡಿದ್ರೆ ಸಮೇತಿಗೂ ಆರಿಗೆ ಸಮೇತಿಗೆ ನಿಂದ್ರಕ್ಕೆ ಜಾಗ ಸಮೇತಿಗೆ ಇರಲ್ಲ ಸರ್. ಹಂಗತೆ ಆಗಿರ್ತದೆ ಸರ್. ಏನಾಗಬೇಕಂತೀರಿ? ಈಗ ಅದು ಕಟ್ಟಡ ಕಡಿಸ್ಕೊಡ್ಬೇಕು ಮತ್ತು ಫ್ಯಾನ್ ಹಾಕಿಸ್ಕೊಡ್ಬೇಕು ಸರ್. ಬೆಂಚ್ ಎಲ್ಲ ಅಲ್ಲಿ ಒಳಗೆಲ್ಲ ಭಾಳ ಮ್ಯಾಗ ಇಟ್ಟಾರ ಸರ್. ಕುಂದ್ರಕ್ಕೆ ಜಾಗ ಸಮೇತಿಗೂ ಆಗಲ್ಲ ಸರ್. 5 ಜನ ಕುಂದಿರ್ತೀವಿ ಸರ್ ಒಂದೊಂದು ಬೆಂಚ್ ಒಳಗೆ. ಸರ್ ನಮಗೆ ಅದು ಕ್ಲಾಸ್ ಬೇಕು ಸರ್. ಯಾಕಂದರೆ ನಮ್ಮ ಕ್ಲಾಸ್ದಾಗ ಜಾಸ್ತಿ ಮಂದಿ ಇದೆ ಸರ್. ಅದಕ್ಕೆ ಆ ಕ್ಲಾಸ್ ನಮಗೆ ಸರಿ ಹೋಗುತ್ತೆ ಸರ್. ಇದು ಸಣ್ಣದಾಗಿ ಸರ್ ಕ್ಲಾಸ್. ಅದು ಇಟ್ರಿಗೆ ಆಗೋದ್ ಕಾರಣದಿಂದ ನಾವು ಹೊರಗೆ ಕುಂತೀವಿ ಸರ್. ಯಾವಾಗ್ಲಿಂದನೇ ಐತೆ? ಈಗ ಶಾಲೆ ಶುರು ಆದ ನಂತರ ಹೆಂಗೆ ಹಾಕೊಂಡಿರ್ತೀವಿ ಹೊರಗೆ ಕೊಡಬೇಕು. ಪಾಠ ಹೆಂಗೈತಿ? ಪಾಠ ಚಲೋ ಹೇಳ್ತಾರೆ ಸರ್. ಆದ್ರೆ ಅಲ್ಲಿ ಇಟ್ರಿಗೆ ಆಗುತ್ತೆ ಸರ್. ಅಂದರೆ ಬಿಲ್ಡಿಂಗ್ ಆಗಬೇಕು. ಸರ್ ಇನ್ನು 2026 ಜನವರಿಯಲ್ಲಿ KKRDBಯಿಂದ ಇಲ್ಲಿ 4 ಕೊಠಡಿಗಾಗಿ ಶಾಸಕರು ಒಂದು ಪತ್ರವನ್ನು ಕೊಟ್ಟರು. ಆದರೆ ಅದೇ ಸ್ವಲ್ಪ ದಿವಸದಲ್ಲಿ ಈ 75 ಲಕ್ಷ ಅನುದಾನವನ್ನು ಬೇರೆ ಕಡೆಗೆ ಚೇಂಜ್ ಆಫ್ ವರ್ಕ್ ಮಾಡಿಕೊಟ್ರು. ಈಗ ಇರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಕಡೆ ಚೇಂಜ್ ಆಫ್ ವರ್ಕ್ ಮಾಡಿಕೊಟ್ಟಿರೋದಕ್ಕಾಗಿ KKRDBಯ ಕಾರ್ಯದರ್ಶಿಗಳು ಸಹ ಅದನ್ನು ಚೇಂಜ್ ಮಾಡ್ತಾ ಇಲ್ಲ. ಹೀಗಾಗಿ ಚೇಂಜ್ ಮಾಡಿದ ಕೊಠಡಿಗೂ ಸರ್ಕಾರಿ ಶಾಲೆಗೆ ಕೊಠಡಿಗೂ ಇಲ್ಲ. ಇರುವಂಥ ಏನು ಸರ್ಕಾರಿ ಪ್ರೌಢಶಾಲೆಗೂ ಕೊಠಡಿ ಇಲ್ಲ. ಈ ಕೊಠಡಿ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ನಿತ್ಯ ಪರದಾಡುವಂತಾಗಿದೆ. ಒಂದು ಉತ್ತಮವಾದ ಪಾಠ ಇದೆ ಸಾಕಷ್ಟು, ಮತ್ತು ನಗರ ಪ್ರದೇಶದಲ್ಲಿರುವಂಥ ಮಕ್ಕಳು ಇಲ್ಲೇ ಒಂದು ಬಾಲಿಕೆಯರಿಗೂ ಇರುವಂಥ ಒಂದು ಹತ್ತಿರದಲ್ಲಿರುವಂಥ ಶಾಲೆಗೆ ಮತ್ತು ಶಿಕ್ಷಕರು ಸಹ ಸಾಕಷ್ಟು ಇರುವಂಥ ಕಾರಣಕ್ಕಾಗಿ ಇಲ್ಲಿ ಮಕ್ಕಳ ಸಂಖ್ಯೆ ಇದೆ. ಆದರೆ ಇಲ್ಲಿ ಒಂದು ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೊಠಡಿ ಕೊರತೆ. ಈ ಕೊಠಡಿ ಕೊರತೆಯನ್ನು ನೀಗಿಸಬೇಕು ಅನ್ನುವಂಥದ್ದಿದೆ. ಈ ನಿಟ್ಟಿನಲ್ಲಿ ಸಹ ಶಾಸಕರು ಹೇಳೋದು, ಈಗ ಅದನ್ನು ಸಾಧ್ಯವಾದಷ್ಟು ಬೇಗನೆ ಅಲ್ಲಿ ಕೊಠಡಿ ನಿರ್ಮಿಸ್ತೀವಿ ಅನ್ನುವಂಥ ಭರವಸೆ ನೀಡ್ತಾರೆ. ಆ ಭರವಸೆ ಬೇಗನೆ ಈಡೇರಲಿ ಅನ್ನೋದು ಇಲ್ಲಿಯ ಜನರ ಒತ್ತಾಯವಾಗಿದೆ. ಅದು ವಾಸಕ್ಕೆ ಯೋಗ್ಯವಿಲ್ಲ ಅಂತೇಳಿ ನಾವು ಹೇಳೋದಲ್ಲ, ಸಂಬಂಧಪಟ್ಟಂತ ಇಂಜಿನಿಯರ್ ಬಂದು ಅದನ್ನ ವೆರಿಫಿಕೇಶನ್ ಮಾಡಿ ಹೇಳಿದ್ದೈತಿ. ಈಗ ಅದಕ್ಕೆ ಕ್ಲಾಸ್ ಏನು ಮಾಡ್ತೀರಿ? ಅದನ್ನ ಈಗ ಕುಂದ್ರಸಕ್ಕೆ ಈಗ ಹುಡುಗರು ನೆಲೆಯಲ್ಲಿ ಕೂಡಿಸ್ತೀರಿ? ಈಗ ಬೇರೆ ಕಡೆ ಈಗ ಹೊರ ಕುಂದ್ರಿಸಿ ನೋಡಿ ಸರ್. ಇದ್ರಂಗ ಹೊರ ಕುಂದ್ರಸೋದು ಇಲ್ಲ, ಒಳಗ ಎಲ್ಲ ಹುಡುಗರು ಹತ್ತಿಗೆ ತುಂಬಿಬಿಟ್ರಿ. ಈಗ 100 ಜನ ವಿದ್ಯಾರ್ಥಿನಿಯರು ಕುಂದಿರಿಸಿ ಒಬ್ಬ ಶಿಕ್ಷಕರು ಪಾಠ ಮಾಡಂದ್ರೆ ಅವ್ರದ್ದು ಗಂಟ್ಲ ಸರ್, ಬೇರೆ ಅಲ್ಲ. ಒದರಿ ಹೇಳ್ಬೇಕಂದ್ರೆ ಎಲ್ಲರಿಗೂ ಈಗ. ಹಾಗಾಗಿ ಇಲ್ಲಿ ನಾವು 4 ಕೊಠಡಿಗಳನ್ನು ಹಾಕಿದ್ದಾರೆ ಸರ್. ಹೆಂಗಂದ್ರೆ ಇದೆಲ್ಲ ವ್ಯವಸ್ಥೆಯನ್ನು ನಾವು ಲೋಕಾಯುಕ್ತಕ್ಕೆ ಹಾಕಿದ್ದು ಸರ್. ಲೋಕಾಯುಕ್ತಕ್ಕೆ ಹಾಕಿದಾಗ ಮಾನ್ಯ ಬಿರೋದ DDP ಸಾಹೇಬ್ರು ಇದ್ರಲ್ಲ, ಅವರು ಅದೇ ವಿಚಾರದಾಗ ಅವ್ರಿಗೆ ಸಸ್ಪೆಂಡ್ ಆದ ಸರ್. ಒಳ್ಳೆ ಈಗಿನ DDP ಸಾಹೇಬರು, ಹಾಗೇನೆ BO ಸಾಹೇಬರು, CO ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರೆಲ್ಲರೂ ಸೇರಿ ಬೇಡಪ್ಪ,
ನಾವೆಲ್ಲ ಸರಿ ಮಾಡಿಕೊಡ್ತೀವಿ, ಅದನ್ನ ಸುಮ್ಮನೆ ಇದು ಮಾಡಕ್ ಹೋಗ್ಬೇಡ, ತಕೊಂಡ್ಬಿಡು ಅಂತ ಹೇಳಿದ್ರು. ಆಯ್ತು ಅಂತೇಳಿ ನಾನು ಯಾವಾಗ ಮೊನ್ನೆ ಬೈದ್ರು, ಲಾಸ್ಟ್ ಸಲ ಬೈದ್ರು ಸರ್. ಅವಾಗ ಈಗ ಏನೈತಿ ತಕೊಂಡಿವಿ ಸರ್. ತಕೊಂಡಕ್ಕಾಗಿ ಅವ್ರ ಪಾಪ ಕಷ್ಟಪಟ್ಟು ನಮಗೆ 4 ಕೊಠಡಿಗಳನ್ನ ಹಾಕ್ಸಿದಾರೆ ಸರ್. ಮಾನ್ಯ CO ಸಾಹೇಬ್ರು ಇರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳು ಇರ್ಬೋದು, ಹಾಗೇನೆ ನಮ್ಮ DDPI ಸಾಹೇಬ್ರು ಇರ್ಬೋದು. ಅವ್ರು ಕಷ್ಟಪಟ್ಟು 4 ಕೊಠಡಿಗಳನ್ನ ಹಾಕ್ಸಿದಾರೆ, ಅವಶ್ಯಕತೆ ಐತೆ ಅಂತೇಳಿ. ಇದನ್ನ ಇದಕ್ಕಿದ್ದಂಗೆ ನಮ್ಮ ಕ್ಷೇತ್ರ ಶಾಸಕರು ಇಲ್ಲಿಂದ ಸ್ಥಳ ಬದಲಾವಣೆ ಮಾಡಿ ಬೇರೆ ಶಾಲೆಗೆ ಕೊಡುವಂಥದ್ದು ಮಾಡಕತ್ತಾರ. ಹಂಗಾರೆ ಇಲ್ಲಿನ ವಿದ್ಯಾರ್ಥಿಗಳು ಏನು ಮಾಡಬೇಕು? ಸಟಕ್ ನಾವು ಸಾಲಗಳಂತೇಳಿ ಹೆಚ್ಚಿನ ವಿದ್ಯಾರ್ಥಿಗಳು ಅದಾರ ಅಂತಂದು ಅಚಾನಕ್ ಕುಂದಿರ್ಸಿದ್ವಿ. ಸಟಕ್ನ ಏನಕ್ಕೇನಾಗಿ ಬಿತ್ತು, ವಿದ್ಯಾರ್ಥಿಗಳ ಜೀವಹಾನಿ ಆದಾಗ ಇದು ಕೊನೆ ಯಾರು? ಏನು ಜಿಲ್ಲಾಧಿಕಾರಿಗಳು, ಏನು ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅಥವಾ ಮಾನ್ಯ ಶಾಸಕರು? ಇದು ನಮ್ಗೆ ಬೇಕು ಸರ್. ಇದು ಏನು ಹಿಂಗೆ ಮುನ್ನಡೆದಂದ್ರೆ ಸರ, ನನ್ನ ಶಾಲೆಯ ಸುಮಾರು 750ರಿಂದ 800 ವಿದ್ಯಾರ್ಥಿನಿಯರು ಜೊತೆಗೆ ಅವರ ಪಾಲಕರು ಎಲ್ಲರೂ ಸೇರಿ ಇದ್ರ ಸಲುವಾಗಿ ನಾವು ಪ್ರತಿಭಟಿಸಬೇಕಾಗತ್ತಾ ಮುಂದಿನ ದಿನಮಾನದಾಗ. ಇದು ಮಾತ್ರ ಪಕ್ಕಾ ಸರ್. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.